ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದು ಅಪ್ಡೇಟ್ಗಳಿದೆ. ಸೊ ಆ ಒಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡ್ತಾ ಹೋಗುವ. ಸೊ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ 7 ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿದ್ರು. ಆ್ಯಂಡ್ ಸುದೀಪ್ ಸರ್ ಕೂಡ ಇದೀಗ ಎಲಿಮಿನೇಟ್ ಆಗಿರುವ ಕಂಟೆಸ್ಟೆಂಟ್ನ ಹೆಸರನ್ನು ಇದೀಗ ಇಬ್ಬರ ಹೆಸರನ್ನು ಅನೌನ್ಸ್ ಮಾಡಿದಾರಂತ ಒಂದು ನ್ಯೂಸು ಕೂಡ ಇದೀಗ ಕೇಳಿ ಬರ್ತಾ ಉಂಟು. ಆ್ಯಂಡ್ ಈ ವಾರ ಬಂದ್ಬಿಟ್ಟು ಸೀಕ್ರೆಟ್ ರೂಮ್ನ ಒಂದು ಟಾಸ್ಕನ್ನು ಇಡ್ತಾ ಇದ್ದಾರೆ. ಆ್ಯಂಡ್ ಇನ್ನು ರಜತ್ ಹಾಗೂ ಚೈತ್ರ, ಸೊ ಇಬ್ಬರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ರು. ಆ್ಯಂಡ್ ಈ ಒಂದು ಕಂಟೆಸ್ಟೆಂಟ್ ಇದೀಗ ಎಲಿಮಿನೇಟ್ ಆಗ್ತಾ ಇದ್ದಾರೆ. ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಆ್ಯಂಡ್ ಬನ್ನಿ ವಿಡಿಯೋನ ಶುರು ಮಾಡುವ. ಹೌದು, ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದಿಷ್ಟು ಅಪ್ಡೇಟ್ಗಳಿದೆ. ಸೊ ಆ ಒಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡ್ತಾ ಹೋಗುವ. ಮೊದಲೇದಾಗಿ ಬಂದ್ಬಿಟ್ಟು ರಜತ್ ಹಾಗೂ ಚೈತ್ರ, ಸೊ ಇಬ್ಬರು ಕೂಡ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿಯನ್ನು ಕೊಟ್ಟಿದ್ರು. ಇನ್ನೇನು 2 ಅಥವಾ 3 ವಾರದ ನಂತರ ಇವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ ಅಂತ ಒಂದು ನ್ಯೂಸ್ಗಳು ಕೂಡ ತುಂಬಾನೇ ಕೇಳಿ ಬರ್ತಾ ಇತ್ತು. ಅಂಡ್ ಇದ್ರ ಬಗ್ಗೆ ಸುದೀಪ್ ಸರ್ ಕೂಡ ಒಂದು ಸ್ಪಷ್ಟನೆಯೊಂದನ್ನು ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಕೊಟ್ಟಿದ್ದು. ಸೊ ಆ ಒಂದು ಆಡಿಯೋವನ್ನು ಕೂಡ ನಿಮಗೆ ಹಾಕೇ ಬಿಡ್ತೀನಿ, ಒಮ್ಮೆ ನೀವು ಕೂಡ ಅದನ್ನ ಕೇಳ್ಬಿಡಿ. ಬೇಕು ಅಂತ ಯೂನಿಟ್ ಆಗಿ ಕಳಿಸಿದ್ದಾರೆ ಬಿಗ್ ಬಾಸ್ ಒಳಗಡೆ ಅಂತ. ಚೆನ್ನಾಗಿ ಆಡ್ತಾರೋ ನಿಮ್ಗಳನ್ನ ಡಿಸ್ಟರ್ಬ್ ಮಾಡಿ ಹೋಗಿ ಮನೆ ಹಾಳು ಮಾಡಿ ಬನ್ನಿ ಅಂತ ಮನೆ ಹಾಳು ಬುದ್ಧಿ ಬಿಗ್ ಬಾಸ್ಗೆ ಇಲ್ಲ. ಆ್ಯಂಡ್ ಇವಾಗ ರಜತ್ ಹಾಗೂ ಚೈತ್ರ, ಸೊ ಇಬ್ಬರು ಕೂಡ ಕಂಟೆಸ್ಟೆಂಟ್ಗಳಂತಾನೆ ಕೇಳಿ ಬರ್ತಾ ಉಂಟು. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಾರ ಬಂದ್ಬಿಟ್ಟು ಇಬ್ಬರು ಕಂಟೆಸ್ಟೆಂಟ್ಗಳು ಎಲಿಮಿನೇಟ್ ಅಂತ ಇದೀಗ ಸುದೀಪ್ ಸರ್ ಕೂಡ ಅನೌನ್ಸ್ ಅನ್ನ ಮಾಡಿದ್ದಾರೆ. ಸೊ ಯಾವ ಕಂಟೆಸ್ಟೆಂಟ್ ಹೆಸರನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ, ಮೊದಲೇದಾಗಿ ಬಂದ್ಬಿಟ್ಟು ಈ ವಾರ ಟೋಟಲ್ ಆಗಿ 7 ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿದ್ರು. ಸೊ ಅದುವೇ ಬಂದ್ಬಿಟ್ಟು ರಜತ್, ಗಿಲ್ಲಿ, ಧ್ರುವಂತ್, ಸ್ಪಂದನ, ಅಶ್ವಿನಿ, ರಾಶಿಕಾ ಹಾಗೂ ರಕ್ಷಿತಾ. ಆ್ಯಂಡ್ ಇವರುಗಳು ಈ ವಾರ ನಾಮಿನೇಟ್ ಆಗಿದ್ರು. ಸೊ ಇವರಿಬ್ಬರಲ್ಲಿ 2 ಹೆಸರನ್ನ ಇದೀಗ ಸುದೀಪ್ ಸರ್ ಕೂಡ ಅನೌನ್ಸ್ ಅನ್ನ ಮಾಡಿದ್ದಾರೆ ಅಂತೆ. ಸೊ ಅದುವೇ ಬಂದ್ಬಿಟ್ಟು ಧ್ರುವಂತ್ ಹಾಗೂ ರಕ್ಷಿತಾ. ಅಂಡ್ ಇವರು ಇದೀಗ ಎಲಿಮಿನೇಟ್ ಆಗಿದ್ದಾರೆ ಅಂತ ಸುದೀಪ್ ಸರ್ ಕೂಡ ಅನೌನ್ಸ್ ಅನ್ನ ಮಾಡಿದ್ದಾರೆ. ಬಟ್ ಇವರು ಇದೀಗ ಎಲಿಮಿನೇಟ್ ಆಗಿಲ್ಲ. ಸೊ ಅದರ ಬದಲಾಗಿ ಇವರನ್ನ ಸೀಕ್ರೆಟ್ ರೂಮ್ಗೆ ಇದೀಗ ಕಳಿಸ್ತಾ ಇದ್ದಾರೆ. ಸೊ ಈ ವಾರ ಬಂದ್ಬಿಟ್ಟು ಸೀಕ್ರೆಟ್ ರೂಮ್ ನ ಒಂದು ಎಲಿಮಿನೇಷನ್ ಒಂದು ಟಾಸ್ಕ್ ಅನ್ನು ಕೂಡ ಇದೀಗ ಬಿಗ್ ಬಾಸ್ ನಲ್ಲಿ ಇಟ್ಟಿದ್ದಾರೆ. ಅಂಡ್ ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಕೂಡ ನೀವು ಕಾಮೆಂಟ್ ಅನ್ನ ಮಾಡಬಹುದು. ಸೊ ನಿಮ್ ಪ್ರಕಾರ ಈ ವಾರ ಸೀಕ್ರೆಟ್ ರೂಮ್ಗೆ ಯಾವ ಒಂದು ಕಂಟೆಸ್ಟೆಂಟ್ ಗಳು ಹೋಗಬೇಕಿತ್ತು ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿ. ಅಂಡ್ ಈ ವಾರ ಬಂದ್ಬಿಟ್ಟು ಯಾವುದೇ ರೀತಿಯಾದಂತಹ ಒಂದು ವೋಟಿಂಗ್ ಪೋಲ್ ಇರಲಿಲ್ಲ. ಸೊ ಇದರಿಂದಾಗಿ ಯಾರು ಕೂಡ ಈ ವಾರ ಎಲಿಮಿನೇಟ್ ಆಗ್ತಾ ಇಲ್ಲ. ಅಂಡ್ ಇನ್ನು ಈ ವಾರದ ನಾಮಿನೇಷನ್ ಅನ್ನು ಇಟ್ಕೊಂಡು ಸೊ ನಾವು ಕೂಡ ಒಂದು ವೋಟಿಂಗ್ ಪೋಲ್ ಅನ್ನ ನಿಮಗೆ ಶೇರ್ ಮಾಡಿದ್ವಿ. ಅಂಡ್ ಅದರ ಒಂದು ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸೊ ಆಲ್ರೆಡಿ ಇದೀಗ ವೋಟಿಂಗ್ ಲೈನ್ ಕೂಡ ಕ್ಲೋಸ್ ಆಗಿರುತ್ತೆ. ಸೊ ನಿಮಗೆ ಇದೀಗ ರಿಸಲ್ಟ್ ಅಷ್ಟೇ ತೋರಿಸ್ತಾ ಇರುತ್ತೆ. ಆ ಒಂದು ರಿಸಲ್ಟ್ ಅನ್ನು ನೀವು ಕೂಡ ನೋಡ್ಕೊಳ್ಬಹುದು. ಸೊ ಯಾವ ಕಂಟೆಸ್ಟೆಂಟ್ಗೆ ಜಾಸ್ತಿ ವೋಟ್ಗಳು ಬಂದಿತ್ತು ಅಂಡ್ ಯಾವ ಒಂದು ಕಂಟೆಸ್ಟೆಂಟ್ಗೆ ಕಡಿಮೆ ವೋಟ್ ಬಂದಿತ್ತು, ಸೊ ಎಲ್ಲಾನು ಕೂಡ ಅಲ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಸೊ ರಿಸಲ್ಟ್ ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅಂಡ್ ಈ ಒಂದು ವೋಟಿಂಗ್ ಪೋಲ್ ಅನ್ನು ನಾನು ಫೇಕ್ ಅಂತಲೂ ಕೂಡ ಹೇಳ್ತಾ ಇಲ್ಲ ಹಾಗೂ ರಿಯಲ್ ಅಂತಲೂ ಕೂಡ ಹೇಳ್ತಾ ಇಲ್ಲ. ಜಸ್ಟ್ ಪಬ್ಲಿಕ್ ಡೊಮೈನ್ ಅಲ್ಲಿ ಇಟ್ಟಿರುವಂತಹ ಒಂದು ವೋಟಿಂಗ್ ಪೋಲ್ ಆಗಿರುತ್ತೆ. ಇನ್ನು ಹಿಂದಿನ ವಾರದ ರಿಸಲ್ಟ್ ಅನ್ನು ನೀವು ಕೂಡ ಚೆಕ್ ಮಾಡ್ತಾ ಹೋದ್ರೆ ಸೊ ಬಾಟಮ್ ನಲ್ಲಿರುವಂತಹ ಕಂಟೆಸ್ಟೆಂಟ್ ಗಳೇ ಇಲ್ಲಿ ಎಲಿಮಿನೇಟ್ ಆಗಿ ಆಚೆ ಬಂದಿದ್ರು. ಅಂಡ್ ನಾ ಹೇಳೋದೇನಪ್ಪಾ ಅಂತಂದ್ರೆ ಸೊ ಬಾಟಮ್ 3 ನಲ್ಲಿರುವಂತಹ 3 ಜನ ಕಂಟೆಸ್ಟೆಂಟ್ ಅಲ್ಲಿ ಯಾರು ಬೇಕಾದ್ರೂ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬರಬಹುದು. ಅಂಡ್ ಇದ್ರ ಬಗ್ಗೆ ನಿಮ್ಮೊಂದು ಒಪಿನಿಯನ್ ಏನು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡ್ರಿ. ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಡ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಅಂಡ್ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು.